ಪೂಟಾಣಿ ಎಲ್ಲಿ ಗೊಂಟಿ ನಿಗಡವಾಣಿ ಓ ಎನ್ನ ಗೆಳತಿ ಎಲ್ಲಿ ಗೊಂಟಿ ನಿಗಡವಾಣಿ ಲಕ್ಷ್ಮಿ
ಚೊಯ್ಯವ್ವಾಯಿ ಜೀರಿ ಯಾಲಕ್ಕಿ ವಾಸಿನ ಏನಾಕಿ ಒಗದ ಮಡಿವಾಳ ಓ ಎನ್ನ ಗೆಳತಿ ಏನಾಕಿ ಒಗದ ಮಡಿವಾಳ ಕಂಡಲ್ಲೇ ನಗುಬೇಡ ಓ ಎನ್ನ ಗೆಳತಿ ಕಂಡಲ್ಲೇ ನಗುಬೇಡ ನನಗ ಎದರೈತೆ ಬಾದಾಮಿ ಕುಪ್ಪಾಸ ಬಾರನ್ನ ತೋಳಿಗೆ ಬಾಗಿದರೆ ಬಿಗದಾವ ತಾವು ಬಂದವರು ನಾನೊಂದು ಕೇಳಿದೆ ನಮ್ಮ ದೇವ ತಾವುದಾರು ತಮ್ಮ ನಾಮಾಂಕಿತವನ್ನು ಹೇಳಿಕೊಂಡು ಬರಬೇಕು. ಏನಂದ್ರಿ ಮಾಸ್ಟರ್? ಇರುವಲ್ಲ ಮುಂದಕ್ಕೆ ಬರ್ಬೇಕು. ಹೊಸಗೇರಿ ಮೇಲೆ ಅದು ಬಂದು ಹಸಗೇಡಿ ಸಾರಥಿ ಎಂದು ಕರೆಯುತ್ತಿರುವ ದೇವ ತಮ್ಮನ ಜನ ಕೊಂಡು ಬರಬೇಕು.
ತಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೊರೆ? ಮಂಗಳಕರವಾದ ರಂಗಮಂಟಪಕ್ಕೆ ಹ, ವಿಜಯಂಗೈನ ಕಾರ್ಯಾರ್ಥವೇನೆಂದರೆ ಇಗೋ ಬಂಗಾರದ ಬಳ್ಳಿಯಲ್ಲಿ ಬಳುಕುವ ಹ, ಕೋಮಲಾಂಗಿಯರೆಂಬ ಹ, ಹ, ಊರ್ವಶಿಯರೆಂಬ ಆ, ಜಡಜಾಕ್ಷರ ಕರಗಣ್ಣೋಟವೆಂಬ ಹ, ದ್ಯಾವರದಲ್ಲಿ ಕಮಲ ಸಾಯುತ್ತ ಹ, ಅಂಗಸಾಂಗವೆಂಬ ಜಲಕ್ರಿಯನ್ನಾಡಿದನು. ಹ, ಅರೆ, ಹ, ಮಧುರ ವಚನಗಳಿಗೆ ಆಧಾರಭೂತನಾದ ಹ, ಮಧುರಾಮೃತ ಪಾನದಿಂದ ಹ, ಯಾವ ಸಖ್ಯರು ಚಂದ್ರಮಂಡಲ ಮಾತ್ರಿಸಿದ ಹ, ನಕ್ಷತ್ರ ಪಾದಿನ ದಿಗ್ಬಳೆಗೊಂಡು ಹ, ಹ, ಹ. ಮಹಾರಾಜರ ಅಪ್ಪಣೆ. ಇಲ್ರಿ ಅವರು ದೊಡ್ಡವರಿದಾರ ಹೌದನ್ ಅವ್ರ ಕನ್ನಡದಲ್ಲಿ ಬಿದ್ದಿಲ್ಲ ಮತ್ತೊಂದ್ ಸಲ ವಿಚಾರ ಮಾಡ್ರಿ ಒಂದ್ಸಲ ಮಾತಾಡೋರಲ್ರಿ ಮಾತಾಡಲ್ಲ ಸುಮ್ಮನಿರುವ ಅಕ್ಕ ಸುಮ್ಮನಿರುವ ಅಕ್ಕ ಜ್ವಾಳದೊಂದಾಗ ಲೆಕ್ಕ ನವಣಿ ಹೊಲ್ದಾಗ ಹೋಗಿ ಮಕ್ಕ ನಿಮ್ಮ ಪಕ್ಕ ಹೆಸರನ್ನು ಹೇಳಿಕೊಂಡು ಬಾರವ್ವ ಅಕ್ಕ. ಅಪ್ಪ ಸಾರಥಿ ಹ, ದೈವಿನಯದಿಂದ ಬೈ ಭಕ್ತಿಯಿಂದ ಹ, ಧನಾಂತರಿತ ಬದ್ಧನಾಗಿ ಬೆಸೆಗೊಳ್ಳುವ ಹ. ನೀನುದಾರೋ ನಿನ್ನ ನಾಮಾಂಕಿತವನ್ನು ಹೇಳುವಂತವನಾಗು ಮಗನೇ ರೂಪಚಂದ್ರಿಕೆರೆ. ಏನಂದ್ರಲ್ರಿ ಮಾಸ್ಟ? ನೀನ್ ಯಾರಪ್ಪ ನಿನ್ನ ಹೆಸರು ಹೇಳಂತಾಳ ನಮ್ಮ ಹೆಸರು ಹೇಳ್ಬೇಕಂತ ಹಾ. ಕಾಲಗಡಿಬಿಗೆ ಹಾಕುವುದು ಸೊಂಟಿ, ಕಾಲದಕ್ಕಿಗಂತರ ಕುಂಟಿ, ಸರದಾರ ತಾನು ಮಾಡೋಕ್ಕಿಗಂತರ ಬಂಟಿ, ಒಟ್ಟಿಗತ್ತುವುದು ಕಳ್ಳಿ, ಹೊಲಕ್ಕೆ ಬಿತ್ತುವುದು ಉಳ್ಳಿ, ಕೈ ತಿರುವಿ ನಡೆಕಿಗಂತರ ಮೆಳ್ಳಿ, ಮೂಗಿನಲ್ಲಿ ಆಡುವುದು ಉಸರು, ಕಣ್ಣಲ್ಲಿಡುವುದು ಪಿಸರು, ಅಂಗಡಿ ಕಾರಲ್ಲಿ ಹೋಗಿ ಕೇಳಿದರೆ ಕೊಡುವನು ಕೊಸರು, ಒಂದ್ ಸಿಗರೇಟ್ ಜಾಗ್ಸತ್ತೆ ಮುಗಳ ಹಾಲಿಗೆ ಎಪ್ಪ ಹಾಕಿದರೆ ಆಗುವುದು ಮೊಸರು, ಗಂಡ ಹೆಂಡರು ಒಂದಾದರೆ ಆಗುವುದು ಬಸರು, ಆ ಬಸರಿನಲ್ಲಿ ಹುಟ್ಟಿ ಬಂದ ಶಿಶುವ ಸಾರಥಿ ಎಂದು ಕರೆಯುತ್ತಿರುವವರ ಮಾತಮ್ಮನಿದೆ ನಾಮ ಒಂದು ಸಿಗರೇಟ್ ಜಾಗ್ಸತ್ತೆ ಹ, ಹ, ತ್ರಿಭುವನೇಶ್ವರಿ ಚರಣಾಂಗ ಗುಷ್ಟದಲ್ಲಿ ಹ, ಪ್ರಿಯಗರ ಕರುಣಾ ಮಧುರಾಂಗೃತ ಬಾಣದಿಂದ ಹ, ನವರತ್ನ ಖಚಿತವಾದ ಕಿರೀಟಾಗ್ರ ಭಾಗದೋಳು ಶೋಭಿಸುವ ಹ, ಶಾಂತಿಯುಕ್ತನಾದ ಹ, ಇಂದ್ರ ಮಹಾರಾಜನ ಪಟ್ಟದ ರಾಣಿ ಪಣಿವೇಣಿ ಹ, ಕಿಳಿದರನ ಮತಿಗುಂತ ಮತಿ ನೂತನಾಂಗಿ ಹ, ಸುಧಾಕರ ಮುಖಿ ಕಿಳಿ ನುಡಿ ತಳಿನಡಿ ಹ, ಜಲದೊಳಿರುವ ಕಪಲದ ವೈರಿಯನ್ನಡಿ ಆ, ಕಪಲುವ ಕನ್ನಡಿ ನಾಚಿಕವ ಸಂಪಿಗೆ ಕುಡಿ ಹ, ಉಪ್ಪುಗಳು ಕಾಮನ ಬಿಲ್ಲಿನೋಳ್ಬಡಿ ಹ, ನೀಲವೇಣಿ ಪಟುತರ ಆಂಗಿನಿ ಹ, ಕುಟಲ ಕುಂತಳೆ ಮುರುಗಾಕ್ಷಿ ಮೋಹನಕಾರಿ ಶಿವಿಚಾರಿ ಗುಣಯುಕ್ತ ನಾರಿ ಆ, ದೇವೇಂದ್ರ ಮಹಾರಾಜನ ಅರ್ಧಾಂಗಿನಿಯಾದ ಹ. ಸಚಿ ದೇವಿಯನ್ನು ತಿಳಿಯಪ್ಪ ರನ್ನ ಭಾಗ್ಯ ಸಂಪನ್ನ ತಾವೇ ಸಚಿದೇವಿ ಅಮ್ಮನವರಾದರೆ ಸಹಜವಾಯಿತಮ್ಮ. ತಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನಮ್ಮ ಜನನಿ ಜಗತ್ ಮೋಹಿನಿ. ಅಪ್ಪ ಸಾರಥಿ ಆ, ಹ, ಪಾದವನ್ನು ಸೇವಿಸಿದ ಕಾರಣ ಹ, ಬರು ಓಣವಾಯಿತು ತಿಳಿಯಪ್ಪ ಸಾರಥಿ ವಿಶಾಲ ಮತಿ ಒಳ್ಳೆಯದಮ್ಮ. ಕುಂತ್ಕೊಳ್ರಿ ಯಾಕೆ ನಿಂತ್ರಿ ಎಲ್ಲಾರಿ ನಿಂದ್ರಬಾಡ್ರಿ ಕುಂತ್ಕೊಳ್ರಿ ಎಲ್ಲ ಇದೆ. ಇವರು ದೊಡ್ಡವರಿದ್ದಾರ ದೊಡ್ಡವರು ಅಂತೀರಿ ತೋರ್ಸೋಣಕ್ಕೆ ಏನಾರು ಆಗೈತೆ ಅಂದ್ರೆ ಕಿವಿ ಓದ್ ಗೊತ್ತಾಗಲ್ಲ ಇವ್ರಿಗೆ. ಆಲೆ ಆಗೈತೆ ಹೌದಂತ ಹಾ ಹಸಿರ ಸೀರೆಯನ್ನುಟ್ಟು ಕೆಂಪ ಕುಪ್ಪಸವನ್ನು ತೊಟ್ಟು ನಸಲಿಗೆ ತಿಲಕವನ್ನಿಟ್ಟು ನಗು ನಗುತ್ತ ಬಂದ ಚೆಲಿಯೂರು ತಾವುದಾರ ತಾಯಿ ತಗಿ ನಿನ್ನ ಬಾಯಿ. ಹ, ಹ, ಹ,
ಹ. ಹ. ನನಗೆ ಅಟ್ಟದ ಮೇಲೆ ನಿಂತುಕೊಂಡು ಗಟ್ಟಿ ಗಟ್ಟಿಸಿ ಮಾತಾಡುವ ಪಿಟ್ಟಿ ಮುಕಳಿ ಸಾರಥಿ ಒಂದು ಕರೆಯುತ್ತಿರೋರ ಮಾತಮ್ಮ ನಿಜ ನಾಮವನ್ನು ಹೇಳಿಕೊಂಡು ಬರಬೇಕು. ಹ. ಯಾವುದರೆಂದರೆ ಹ. ಸುರಲೋಕಗಳಿಗೆ ಶಿರೋಮಣಿಯಂತೆ, ಹ. ಚರಣ ತಳಿರವು ಹಸ್ತಕರಿಯ ಸೊಂಡಲಿಯಂತೆ, ಹ. ತೋಳ್ಗೆರಡು ಕೆದಳಿಯ ಸ್ತಂಭದಂತೆ, ಆ. ಕುಚಗಳೆರಡು ಬಿರಿಮಗ್ಗಿಯಂತೆ, ಹ. ಮುರುಳಿ ನೋಟ ವೈಕಂಡ ಮರುಳಾಗಿ ತರಳಿಯಿತು. ಆ. ಕಟ್ಟಿರುವೆಯ ನಡುವಂ ಕಂಡು ಅರಣ್ಯ ಸೇರಿತು. ಹ. ಇಂಥ ಕೋಮಲಾಂಗಿಯ ದೇಹಕ್ಕೆ ಹ. ಬಡಿ ಸೀರೆಯನ್ನುಟ್ಟು, ಹ. ಹಸಿರು ಕುಪ್ಪಸವನ್ನು ತೊಟ್ಟು, ಹ. ಕಾಲಿನೊಳು ಧರಿಸಿದ ಗೆಜ್ಜೆಯನ್ನು ನುಡಿಸುತ್ತಾ, ಹ. ಸರಿ ಸಖಿಯರಾದ ಸಚಿ ಮೇನಕೆ ತಿಲೋತ್ತಮರ ಮಧ್ಯದಲ್ಲಿ ಹ. ನವಮೋಹನ ತರಂಗದಿ ಶೋಭಿಸುವ ಹ. ದೇವೇಂದ್ರ ಮಹಾರಾಜನ ಮೋಹದ ಸತಿಯಾದ ಹ. ರಂಭಾದೇ ಒಂದು ತಿಳಿಯಪ್ಪ ಬಾಲ ಸುಗುಣಶೀಲ. ಈಗೇನು ದೇವೇಂದ್ರ ಮಹಾರಾಜರು ಬಂದಿದ್ರಲ್ಲ, ಹ್ಞೂ. ಅವರ ಕಿರಿಯ ಹೆಂಡತಿ ಎರಡು ಕುಟುಂಬ ಅಂದ್ರೆ ಆ ಎರಡು ರಂಭಾದೇವಿ ಅಂತ ಇಲ್ಲಿಗೆ ಹತ್ರ ಸರ ಬಂದ್ರೆ ಕೇಳು. ತಾವೇ ರಂಭಾದೇವಿ ಅಮ್ಮನವರಾದರೆ ಸಹಜವಾಯಿತ ಮಾತಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರ್ಯಾರ್ಥವೇ ನಮ್ಮ ಜನನಿ ಜಗನ್ಮೋಹಿನಿ. ಅಪ್ಪ ಸಾರಥಿ, ಹ. ಈ ಸುಂದರ ಹ. ವಿಲಾಸಾಗದಿಂದ ಹ. ಹರಿಯಮನಂದಗೊಳಿಸುವ ಕಾರಣ ಹ. ಬರೋಣವಾಯಿತು ಕಂದ ಎನ್ನ ಮನಕ್ಕೆ ಆನಂದ. ನಾನೊಂದು ಮಾತು ಹೇಳುವನು ಕೇಳುವಂತ ದೇವೇಂದ್ರಗೆ ನಾನೊಂದು ಮಾತು ಹೇಳುವನಂತ ಹೇಳಿ. ಕೇಳಲ ಸಾರಥಿ ನಮ್ಮ ಲೋಲ ಅಮರಾವತಿಯ, ಲೋಲ ಅಮರಾವತಿಯ ಪಾಲಿಸುವನು ಪರಮೇಧಿಯ ಚಿನ್ನ. ಭದ್ರಂಗೆ ಅರ್ಜೆಂಟ್ ಬರ್ಬೇಕು.